ನನ್ ಬೇಬಿ ನನ್ ಜೊತೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದ. ಯಾಕಂತ ಇಲ್ಲಿ ನೋಡಿ ನಿಮ್ಗೇನೆ ಗೊತ್ತಾಗುತ್ತೆ ಅದ್ ಏನಾಯ್ತು ಅಂತ ಅಂದ್ರೆ, ಇವತ್ ಬೆಳಗ್ಗೆ ನಾನ್ ನನ್ ಬೇಬಿನ ತಪ್ಕೊಂಡು ಹೋದೆ. ನನ್ ಬೇಬಿ ಮಿರರ್ ಹತ್ರ ಹೋಗಿ ನೋಡಿದಾಗ ಕಾಜಲ್ ಲಿಪ್ಸ್ಟಿಕ್ ಎಲ್ಲ ಅವ್ನ್ ಬಟ್ಟೆ ಮೇಲೆ ಅನ್ಕೊಂಡಿತ್ತು, ಅದ್ರ ಪ್ರಭಾವ ಇದು. ಆದ್ರೆ ಬೇಜಾರಾಗಿದ್ದಂದ್ರೆ ನನ್ ಬೇಬಿ ನನ್ನ ಹತ್ರ ಕೂರದ್ ಬಿಟ್ಟ. ನನಗಂತೂ ಸಖತ್ ಬೇಜಾರಾಯ್ತು. ಆಮೇಲೆ ಮೊಬೈಲ್ ಅಲ್ಲಿ ಸ್ಕ್ರೋಲ್ ಮಾಡ್ಬೇಕಾದ್ರೆ ನನಗೊಂದು ಪ್ರಾಡಕ್ಟ್ ಸಿಕ್ತು, ಅದನ್ನ ನಾನು ಆರ್ಡರ್ ಮಾಡಿ ತರಿಸ್ದೆ. ಅದೇ ಫೇಸಸ್ ಕೆನಡಾ ಅವರ ಕಾಜಲ್, ಸ್ಟ್ರೋಬ್ ಕ್ರೀಮ್ ಹಾಗೆ ಲಿಪ್ಸ್ಟಿಕ್. ಈ ಕಾಜಲ್ ಅಂತೂ ತುಂಬಾ ಬೋಲ್ಡ್ ಪಿಗ್ಮೆಂಟ್ ಇದೆ. ಇದು ಸ್ಮರ್ಚ್ ಪ್ರೂಫ್, ವಾಟರ್ ಪ್ರೂಫ್, ಲಾಂಗ್ ಸ್ಟೇ ಹಾಗೆ ಜೆಲ್ ಬೇಸ್ಡ್ ಕಾಜಲ್. ಇನ್ನು ಸ್ಮರ್ಜರ್ ನ ಯೂಸ್ ಮಾಡ್ಕೊಂಡು ಬ್ಲೆಂಡ್ ಮಾಡ್ಕೋಬಹುದು. ಆಲ್ಸೋ ಸ್ಮೋಕಿ ಐಸ್ ನ ಕೂಡ ಕ್ರಿಯೇಟ್ ಮಾಡ್ಕೋಬಹುದು. ಎಂಡೋವಿ ಗ್ಲೋಯಿಂಗ್ ಫೇಸ್ ಗೆ ಸ್ಟ್ರೋಬ್ ಕ್ರೀಮ್ ನ ಯೂಸ್ ಮಾಡ್ತಾ ಇದೀನಿ. ಇದರಲ್ಲಿ ಶಿಯಾ ಬಟರ್ ಹಾಗೆ ಹೈಲೋರಾನಿಕ್ ಆಸಿಡ್ ಇದೆ. ಹೈಲೈಟರ್ ಅಂಡ್ ಪ್ರೈಮರ್ ಆಗಿ ಇದನ್ನ ಯೂಸ್ ಮಾಡ್ಕೋಬಹುದು. ಅಪ್ಲೈ ಮಾಡಿದ ತಕ್ಷಣ ಲುಕ್ ಅಟ್ ಮೈ ಇನ್ಸ್ಟಂಟ್ ಗ್ಲೋ ಇನ್ ಮೈ ಫೇಸ್. ಸೊ ಫೈನಲ್ ಆಗಿ ನನ್ನ ಫೇವರೇಟ್ ವೆಲ್ವೆಟ್ ಲಿಪ್ಸ್ಟಿಕ್. ಇದು 8 hours ಲಾಂಗ್ ಸ್ಟೇ, ಟ್ರಾನ್ಸ್ಫರ್ ಪ್ರೂಫ್, ವೆಲ್ವೆಟ್ ಫಿನಿಶ್, ಒನ್ ಸ್ವೈಪ್ ಅಪ್ಲಿಕೇಶನ್. ಫೈನಲಿ ನಾನ್ ರೆಡಿ. ಇವಾಗ ರಿಯಲ್ ಟೆಸ್ಟ್ ನ ಮಾಡ್ಬೇಕು. ಲಿಪ್ಸ್ಟಿಕ್ ಕಾಜಲ್ ಸ್ವಲ್ಪನೂ ಟ್ರಾನ್ಸ್ಫರ್ ಆಗಿಲ್ಲ. ನೋ ಸ್ಮಾರ್ಟ್, ನೋ ಸ್ಟೇ ಹಾಗೆ ನೋ ಸ್ಟ್ರೆಸ್. ಇವಾಗ ನನ್ ಬೇಬಿ ಹತ್ರ ಹೋದೆ, ನನ್ ಬೇಬಿಗೆ ಪ್ರೂಫ್ ಸಮೇತ ತೋರಿಸ್ತೆ. ನನ್ ಬೇಬಿ ಅಂತೂ ಫುಲ್ ಖುಷಿಯಾಗಿ ತಪ್ಕೊಂಡ್ಬಿಟ್ಟ. ನಿಮ್ಗೇನಾದ್ರೂ ಈ ಪ್ರಾಡಕ್ಟ್ ಬೇಕು ಅಂತ ಅಂದ್ರೆ QR ಕೋಡ್ ನ ಸ್ಕ್ಯಾನ್ ಮಾಡಿ ಬೈ ಮಾಡಿ. ಟಾಟಾ ಬಾಯ್.